ಬೈಕ್ನಲ್ಲಿ ಹೋಗ್ತಾ ಇದ್ದಂತ ಯುವತಿ ಮೇಲೆ ಇದ್ದಕ್ಕಿದ್ದಂಗೆ ಮರ ಮುರ್ಕೊಂಡು ಬಿದ್ದಿದೆ. ಸ್ಥಳದಲ್ಲಿ ಆ ಯುವತಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ನಡೆದಂತಹ ದುರ್ಘಟನೆ ಇದು. ಈ ರೀತಿಯಾದಂಥ ದುರ್ಘಟನೆ ಈ ಹಿಂದೆ ಕೂಡ ಅನೇಕ ಬಾರಿ ಬೆಂಗಳೂರಲ್ಲಿ ನಡೆದಿದೆ. ಈಗ ಮತ್ತೊಂದು ದುರ್ಘಟನೆ. ಚಲಿಸ್ತಾ ಇದ್ದಂತಹ ಸ್ಕೂಟಿ ಮೇಲೆ ಮರ ಬಿದ್ದು ಯುವತಿ ಸಾವು. ಹೆಬ್ಬಾಳ ಮೂಲದ 24 ವರ್ಷದ ಕೀರ್ತನ ಮೃತಪಟ್ಟಂತಹ ಯುವತಿ. ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಂತಹ ಯುವತಿ ಮೇಲೆ ಏಕಾಏಕಿಯಾಗಿ ಮರ ಮುಗಿಚ್ಕೊಂಡು ಬಿದ್ದಿದೆ. ಬೃಹದಾಕಾರದ ಮರ ಬಿದ್ದಂತಹ ಕಾರಣಕ್ಕೆ ಆ ಯುವತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಹೆಬ್ಬಾಳ ಮೂಲದ 24 ವರ್ಷದ ಕೀರ್ತನ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಯುವತಿಯ ಹೆಸರು ಕೀರ್ತನ. ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಕ್ಕಿದ್ದಂಗೆ ಅವ್ರ ಮೇಲೆ ಬೃಹದಾಕಾರದ ಮರ ಉರುಳ್ಕೊಂಡು ಬಿದ್ದಿದೆ. ಆ ಮರ ತುಂಬಾ ಹಳೆಯದಾಗಿತ್ತು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಹೆಬ್ಬಾಳ ಮೂಲದ 24 ವರ್ಷದ ಕೀರ್ತನ ಈ ದುರ್ಘಟನೆಯಲ್ಲಿ ದುರಂತ ಅಂತ್ಯ ಕಂಡಂತಹ ಯುವತಿಯಾಗಿದ್ದಾರೆ. ಈ ಕಾರಣಕ್ಕಾಗಿ ಬೆಂಗಳೂರಲ್ಲಿ ಇನ್ನೆಷ್ಟು ಬಲಿಗಳು ಬೇಕು ಅಂತ ಪ್ರಶ್ನೆ ಕೇಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಈ ರೀತಿಯಾದಂತಹ ದುರ್ಘಟನೆಗಳು ಮೇಲಿಂದ ಮೇಲೆ ಸೇಮ್ ದಿಟ್ಟು ಇದೇ ರೀತಿಯಾಗಿ ಅನೇಕ ಅವಘಡಗಳು ಬೆಂಗಳೂರಲ್ಲಿ ನಡೆದು ಹೋಗಿದ್ದಾವೆ. ಅಲ್ಲಿ ಸ್ಥಳೀಯರು ಅವರನ್ನು ಉಳಿಸೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಟ್ಟರು. ಬಟ್ ಯಾವುದು ಕೂಡ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ. ಸ್ಪಾಟ್ ಔಟ್ ಆಗಿದೆ 24 ವರ್ಷದ ಕೀರ್ತನ. ಸ್ಕೂಟಿ ಮೇಲೆ ಬೃಹದಾಕಾರದ ಮರ ಬಿದ್ದು ಈ ರೀತಿಯಾದಂಥ ದುರ್ಘಟನೆ ಸಂಭವಿಸಿದೆ. ನೀವು ಒಣಗಿರುವಂಥ ಮರಗಳನ್ನ ತೆರವು ಮಾಡಬೇಕು ಅನ್ನುವಂಥ ಸೂಚನೆ ಇದೆ, ಆದ್ರೂ ಕೂಡ ಮಾಡ್ತಿಲ್ಲ ಬಿಬಿಎಂಪಿ ಕಡೆಯಿಂದ. ಸರ್ ಇದು 6:30-6:45ಗೆ ಬುದುದ ಮರ ಅಂದ್ರೆ ದೊಡ್ಡ ಮರ, ಅದು ಮರಾಠಿ ಮರ. ಅದು ಆ ಮರ ಎಲ್ಲ ತಿಂದೋಗ್ಬಿಟ್ಟದೆ. ಆಮೇಲೆ ಅದ್ರ ಜೊತೆ ಒಂದು ಹಳ್ಳಿ ಮರ ಐತೆ. ಹಳ್ಳಿ ಮರ ಏನ್ಬಿಟ್ಟು ಹಸಿ ಮರ, ಅದು ಮರಕ್ಕೆ ಮರ ತಿಂದೋಗ್ಬಿಟ್ಟಿತ್ತಲ್ಲ. ಆ ಹಸಿ ಮರ ಹಳ್ಳಿ ಮರ ಏನಾಗ್ಬಿಟ್ಟದೆ ತೂಕಕ್ಕೆ ವಾಲ್ಕೊಂಡ್ಬಿಟ್ಟದು. ವಾಲ್ಕಂಡು ಅದು ಬುಡ ಸಮೇತ ಬಿದ್ದೋಗ್ಬಿಟ್ಟದು. ಅದು ಆ ಬಿದ್ದೋದಾಗ ಏನಾಗ್ಬಿಟ್ಟದೆ ಆ ಮರದ ಬುಡದಲ್ಲಿ ಯಾರು ಸಿಕ್ಕಿಲ್ಲ. ಹಿಂದಿ ಕೊಂಬೆಗಳು ಎಗರ್ಬಿಟ್ಟು ಹುಡುಗಿ ಡೆತ್ ಆಗ್ಬಿಟ್ಟವಳೆ. ಆಚಾರ ಕಾಲೇಜಲ್ಲಿ ಏನೋ ಕ್ರಿಕೆಟ್ ನೋಡಕ್ ಬಂದಿಲ್ಲ ಅದು ಹುಡುಗಿ. ಆ ಹುಡುಗಿ ಒಬ್ಳು ತೀರೋಗ್ಬಿಟ್ಟವಳೆ. ಇನ್ನು 3 ಜನ ಏನೋ ಹಾಸ್ಪಿಟಲ್ ಚಿಂತಾಜನಕ ಹೋಗವ್ರೆ. ಸರ್ ಇದು ಲಾಸ್ಟ್ ಟೈಮ್ ಮರ ಬಿದ್ದಿದ್ದು. ಲಾಸ್ಟ್ ಟೈಮ್ ಮರ ಬಿದ್ದ ನಾವು ಫಾರೆಸ್ಟ್ ಅವ್ರಿಗೆ ಲೆಟರ್ ಕೊಟ್ಟಿದ್ದೆ. ನಾನು ಕಸ್ಕಬರ ಗ್ರಾಮ ಪಂಚಾಯತಿ ಮೆಂಬರ್. ನಾನು ಫಾರೆಸ್ಟ್ ಅವ್ರಿಗೆ ಲೆಟರ್ ಕೊಟ್ಟಿದ್ದೆ. ಅವ್ರು ಪರ್ಮಿಷನ್ ಕೊಟ್ಟಿದ್ರು. ನಾವು ಅವ್ರಿಗೆ ಹೇಳ್ದಾಗ ಮರ ತೆರವು ಮಾಡ್ಬಿಟ್ರೆ ಮರ ಬಿದ್ದೋಗತ್ತೆ ಅಂತ. ಬಟ್ ಅವರು ಮರ ತೆರವು ಮಾಡಿಲ್ಲ. ಆಮೇಲೆ ಈ ಮರ ಒಂದು, ಆ ಕಡೆ ಅಲ್ಲಿ ಸ್ಟೇಷನ್ ಒಂದ್ ಮರ, ಆ ಕೆವಿ ಒಂದ್ ಮರ, ಆಮೇಲೆ ಮೇಲ್ಗಡೆ ಆಚಾರ ಕಾಲೇಜ್ ರೋಡಾಗ 2 ಮರ. ಇಷ್ಟು ಮರಕ್ಕೂ ನಾವು ಫಾರೆಸ್ಟ್ ಅವ್ರು ಲೆಟರ್ ಕೊಟ್ಟು ಪರ್ಮಿಷನ್ ತಗೊಂಡು ಅವ್ರು ಹರಾಜ್ ಹಾಕಿಲ್ಲ, ಅವ್ರು ಕಡ್ದಿಲ್ಲ. ಅವರು ಯಾರು ಫಾರೆಸ್ಟ್ ಅವರು. ನಾವು ಫಾರೆಸ್ಟ್ ಅವ್ರಿಗೆ ನಾವು ಕೇಳಕ್ ಹೋದ್ರೆ ಯಾಕೆ ಕಡ್ದಿಲ್ಲ ಅಂತ ಕೇಳಿದ್ರೆ ಫಾರೆಸ್ಟ್ ಅವ್ರು ಹೇಳ್ತಾರೆ ಈ ಮರದಲ್ಲಿ ಎಲೆ ಹಸಿರಾಗಿತ್ತು ಅಂದ್ರೆ ನಾವು ಕಡಿಯಕ್ ಬರಲ್ಲ, ಪೂರ್ತಿ ಒಣಗಿರ್ಬೇಕು, ಡ್ರೈ ಆಗಿರ್ಬೇಕು. ಆಮೇಲೆ ಈ ಮರ 400-500 ವರ್ಷದ ಹಳೆ ಮರ. ಇದು ಈಗದ ಮರ ಅಲ್ಲ, ಅದು 400-500 ವರ್ಷದ ಹಳೆ ಮರಗಳು. ಅದನ್ನ ದಯಮಾಡಿ ನಾನು ಈ ಮೀಡಿಯಾ ಮುಖಾಂತರ ನಾನು ಮನವಿ ಮಾಡ್ತೀನಿ ಫಾರೆಸ್ಟ್ ಅವ್ರಿಗೆ. ದಯಮಾಡಿ ನಮ್ಮ ಸೋಲನಹಳ್ಳಿ ಗ್ರಾಮದಲ್ಲಿ ಯಾವ್ಯಾವ ಹಳೆ ಮರಗಳೈತೆ ಎಲ್ಲ ಐಡೆಂಟಿಫೈ ಮಾಡಿ ಈ ಕೂಡಲೇ ತೆರವು ಮಾಡಬೇಕು. ಇಲ್ಲಾಂದ್ರೆ ಇನ್ನ ಹೆಚ್ಚಿನದಾಗಿ ಸಾವು ನೋವು ಸಂಭವಿಸ್ತದೆ. ಸರ್ ಇದು 6:30-6:45ಗೆ ಆ ಮರ ಹಳೆಯದ್ದಾದಂಥ ಕಾರಣಕ್ಕೆ ಬಿದ್ದೋಯ್ತು. ಯುವತಿ ಸಾವನ್ನಪ್ಪೋದಕ್ಕೆ ಪ್ರಮುಖವಾದಂಥ ಕಾರಣ 400-500 ವರ್ಷಗಳ ಹಳೆ ಮರ ಅಂತ ಮಾಹಿತಿ ಕೊಡ್ತಿದ್ರು ಸ್ಥಳೀಯರು. ಮರ ಬಿದ್ದ ಜಾಗದಲ್ಲಿ ಪೊಲೀಸರಿಂದ ಈಗ ಮಹಜರು ಕಾರ್ಯಾಚರಣೆ ಆಗ್ತಾ ಇದೆ. ಮರದ ತುಂಡುಗಳನ್ನ ಪೊಲೀಸರು ತೆರವು ಮಾಡುತ್ತಿದ್ದಾರೆ. ಸುಗಮ ಸಂಚಾರಕ್ಕಾಗಿ ಎಲ್ಲ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಬಟ್ ಹಳೆಯದಾದಂತಹ ಮರಗಳನ್ನ, ಅಂದ್ರೆ ಇನ್ನೇನು ಬಿದ್ದು ಹೋಗುತ್ತೆ ಅನ್ನುವಂತಹ ಸಿಚುವೇಶನ್ ಇರುವಂತಹ ಮರಗಳನ್ನ ಗುರುತು ಮಾಡಿ ಬಿಬಿಎಂಪಿಯಲ್ಲಿರುವಂತಹ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಏನಿದೆ ಅದು ತೆರವು ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಬಟ್ ಇದು ಮಾಡಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮರ ತೆರವು ಮಾಡಿ ಅಂತ ಮನವಿ ಮಾಡಿದ್ರು ಕೂಡ ನಿರ್ಲಕ್ಷ್ಯ. ಯಾಕೆ? ಅರಣ್ಯ ಇಲಾಖೆಗೆ ಪತ್ರ ಬರೆದಿದ್ರು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು. ಆ ಮರ ಶಿಫ್ಟ್ ಮಾಡಬೇಕು ಅಂತ ತೆರವು ಕಾರ್ಯ ಮೊದಲೇ ಮಾಡಿದ್ರೆ ಈ ದುರ್ಘಟನೆ ಆಗ್ತಾ ಇರಲಿಲ್ಲ. ಸಹಜವಾಗಿ ಎಚ್ಚೆತ್ತುಕೊಂಡಿಲ್ಲ. ಇಲ್ಲಿ ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ. ಮರ ತೆರವು ಮಾಡಿ ಅಂತ ಮನವಿ ಕೊಟ್ಟರು ಕೂಡ, ಪತ್ರ ಬರೆದಿದ್ರು ಕೂಡ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಈ ಬಗ್ಗೆ ಮನವಿ ಪತ್ರ ಕೊಟ್ಟರೂ ಕೂಡ ಅದನ್ನ ತೆರವು ಮಾಡುವಂತ ಕೆಲಸ ಆಗಿಲ್ಲ. ಯಾಕಂದ್ರೆ ಯಾರೋ ಹೋಗಿ ಮರವನ್ನ ಕಡಿದ್ಬಿಟ್ಟು ಅಥವಾ JCB ಇಂದ ಅದನ್ನ ಕಿತ್ತು ಬಿಟ್ಟು ಹಾಕೋದಕ್ಕೆ ಸಾಧ್ಯ ಇಲ್ಲ.
ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಈ ಹಿಂದೆ ಕೂಡ ಈ ರೀತಿಯಾದಂತಹ ಅವಘಡಗಳನ್ನ ಅನೇಕ ನೋಡಿದ್ವಿ ನಾವು ಬೆಂಗಳೂರಿನ ವ್ಯಾಪ್ತಿಯಲ್ಲಿನೇ. ಯಾಕಂದ್ರೆ ಹಳೆದಾದಂಥ ಮರಗಳನ್ನ ಇನ್ನೇನು ಬಿದ್ದೋಗುತ್ತೆ ಅನ್ನುವಂಥ ಮರಗಳನ್ನ ಫೈಂಡ್ ಔಟ್ ಮಾಡಿ ಅದನ್ನ ಶಿಫ್ಟ್ ಮಾಡಬೇಕು ಅಥವಾ ಕಡಿದು ಸಾಗಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಬಟ್ ಇದನ್ನು ಮಾಡಿಲ್ಲ ಅನ್ನೋದೇ ಇಲ್ಲಿ ಪ್ರಮುಖವಾದಂಥ ಕಾರಣ ಅನ್ನೋದು ಎರಡು ಮಾತಿಲ್ಲ, ಗೊತ್ತಾಗುತ್ತೆ ಈ ಪ್ರಕರಣ ಯಾಕಾಗಿದೆ ಅನ್ನುವಂಥದ್ದು. ಮತ್ತೊಂದು ವಿಚಾರ, ಇಲ್ಲಿ ಸಿಬ್ಬಂದಿಗಳು ಈ ಬಗ್ಗೆ ಮನವಿ ಪತ್ರ ಕೊಟ್ಟರು ಕೂಡ ಶಿಫ್ಟಿಂಗ್ ಮಾಡಬೇಕು ಅಂತ ನಿರ್ಲಕ್ಷ್ಯ ತೋರಿದ್ಯಾರು, ಯಾರ ಮೇಲೆ ಆಕ್ಷನ್? ಎಸ್, ಖಂಡಿತವಾಗ್ಲೂ ಅರುಣ್, ಯಾಕಂದ್ರೆ ಹಳೆಯ ಮರಗಳನ್ನ ದಯವಿಟ್ಟು ನೀವು ತೆರವು ಮಾಡಿ ಅಂತೇಳಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಇವತ್ತು ನಡೆದಂತಹ ಘಟನೆ ಒಂದು ಸ್ಪಷ್ಟವಾದಂತಹ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಸೋಲ್ದೇವ್ನಹಳ್ಳಿ ಪೊಲೀಸ್ ಠಾಣಾ ಕೂದಲೆಳೆ ದೂರದಲ್ಲಿ ಒಂದು ಘಟನೆ ಆಗಿರುವಂತದ್ದು. ನಾನು ನಿಂತಿರುವಂತಹ ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ಒಂದು ದುರ್ಘಟನೆ ಸಂಭವಿಸಿರುವಂತಹದ್ದು. ಕೀರ್ತನ ಅನ್ನುವಂತಹ ಯುವತಿ ತನ್ನ ಮತ್ತೊಬ್ಬ ಸ್ನೇಹಿತೆಯ ಜೊತೆಗೂಡಿ ಇವತ್ತು ಕ್ರಿಕೆಟ್ ಮ್ಯಾಚ್ ನೋಡೋಕೆ ಅಂತ ಬಂದಿರ್ತಾರೆ. ಅದು ಕೂಡ ಸ್ಯಾಂಡಲ್ವುಡ್ ಕ್ರಿಕೆಟ್ ಕಪ್ ಅನ್ನು ನೋಡೋಕೆ ಅಂತ ಬಂದಂತಹ ವೇಳೆಯಲ್ಲಿ ಅವರು ಇದೇ ಒಂದು ಮಾರ್ಗದ ಮುಖಾಂತರವಾಗಿ ಹೆಬ್ಬಾಳದಲ್ಲಿರುವಂತಹ ತಮ್ಮ ಮನೆಗೆ ಹೋಗ್ತಿರ್ತಾರೆ. ಏಕಾಏಕಿ ಇಲ್ಲಿದ್ದಂತಹ ದೊಡ್ಡ ಗಾತ್ರದ ಸುಮಾರು 300-400 ವರ್ಷಗಳ ಒಂದು ಹಳೆಯದಾದಂತಹ ಮರ ಇದು ಅನ್ನುವಂಥದ್ರ ಬಗ್ಗೆ ಸ್ಥಳೀಯರು ಹೇಳ್ತಿದ್ದಾರೆ. ಈ ಒಂದು ಮರದ ಕೊಂಬೆ ಮತ್ತು ಮರ ಎರಡೂ ಕೂಡ ಅಷ್ಟೇ ಏಕಕಾಲದಲ್ಲಿ ಬಿದ್ದಂತಹ ಪರಿಣಾಮವಾಗಿ ಆ ಒಂದು ಕೀರ್ತನ ಎನ್ನುವಂತಹ ಓರ್ವ ಯುವತಿ ಘಟನಾ ಸ್ಥಳದಲ್ಲೇ ಸಾವನ್ನಪ್ಪಿರೋ ಒಂದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಘಟನೆಯಾಗಿ ಆಲ್ಮೋಸ್ಟ್ 3 ರಿಂದ 3.5 ಗಂಟೆ ಆಗಿದೆ. ಆಕೆಯ ಒಂದು ಬ್ಲಡ್ ನ ಸ್ಯಾಂಪಲ್ಸ್ ಕೂಡ ಅಷ್ಟೇ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು, ಜೊತೆಗೆ ಆಕೆ ಹಾಕಿದಂತ ಹೆಲ್ಮೆಟ್ ಆಗಿರ್ಬೋದು, ಜೊತೆಗೆ ಇದೇ ಒಂದು ಪ್ಲೇಸ್ ನಲ್ಲಿ ಘಟನೆ ಕೂಡ ಆಗುತ್ತೆ. ಜೊತೆಗೆ ಆಕೆಯ ಜೊತೆ ಇದ್ದಂತಹ ಮತ್ತೋರ್ವ ಗೆಳತಿಗೂ ಕೂಡ ಅಷ್ಟೇ ಗಂಭೀರವಾದಂತಹ ಗಾಯಗಳಾಗಿದ್ದು ಇಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂತದ್ದು. ಮತ್ತೊಂದು ಕೂಡ ಅಷ್ಟೇ ಇನ್ನೊಂದು ವೆಹಿಕಲ್ ಕೂಡ ಅಷ್ಟೇ ಕೇವಲ ಕೀರ್ತನ ಅಷ್ಟೇ ಅಲ್ಲದೆ ಆಕೆಯ ಹಿಂಭಾಗದಲ್ಲಿ ಬರ್ತಿದ್ದಂತಹ ಮತ್ತೊಂದು ವೆಹಿಕಲ್ ಮೇಲೆ ಕೂಡ ಅಷ್ಟೇ ಮರದ ಕೊಂಬೆಗಳು ಬಿದ್ದಂತಹ ಪರಿಣಾಮವಾಗಿ ಆತನ ಒಂದು ಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನುವಂಥದ್ರ ಬಗ್ಗೆ ಸ್ಥಳೀಯರು ಹೇಳ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಮರವನ್ನು ಕೂಡ ಈಗಾಗಲೇ ಕಟಾವ್ ಮಾಡಿರುವಂತಹದ್ದು. ಇಲ್ಲಿನ ಗ್ರಾಮ ಪಂಚಾಯತಿಯಿಂದ ಸಾಕಷ್ಟು ಬಾರಿ ಅರಣ್ಯ ಇಲಾಖೆಯವರಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಇದು ತುಂಬಾ ಹಳೆಯದಾದಂತಹ ಮರ, ಯಾವಾಗ ಬೀಳುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ, ದಯವಿಟ್ಟು ಇದನ್ನ ನೀವು ತೆರವು ಮಾಡಿ. ಇದನ್ನು ತೆರವು ಮಾಡಿಲ್ಲ ಅಂದಂತ ವೇಳೆಯಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಗುತ್ತೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಯಿಂದ ಹಿಂದೆಯೇ ಅರಣ್ಯ ಇಲಾಖೆಯವರಿಗೂ ಕೂಡ ಅಷ್ಟೇ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೂ ಕೂಡ ಯಾವುದೇ ರೀತಿಯಂತ ಪ್ರಯೋಜನ ಆಗಿರಲಿಲ್ಲ. ಕೇವಲ ಈ ಒಂದು ಮರ ಅಷ್ಟೇ ಅಲ್ಲದೆ ಸೋಲ್ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಅನೇಕ ಮರಗಳು ಈ ರೀತಿಯಾಗಿ ಹಳೆಯದ್ದಾಗಿದೆ, ಅವೆಲ್ಲವನ್ನೂ ಕೂಡ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಯಿಂದ ಮನವಿಯನ್ನ ಮಾಡಿದ್ರು. ದೃಶ್ಯದಲ್ಲಿ ನೋಡಬಹುದು, 11 ಗಂಟೆ ಆಗಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಸೋಲ್ದೇವನಹಳ್ಳಿಯ ಗ್ರಾಮಸ್ಥರು ಎಲ್ಲರೂ ಕೂಡ ಈಗಾಗಲೇ ಇಲ್ಲಿ ಕಾಯ್ಕೊಂಡು ಕುಳಿತಿದ್ದಾರೆ. ಯಾಕಂತಂದ್ರೆ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ನಿಮ್ಮ ನ್ಯೂಸ್ 18 ಮೂಲಕವಾದ್ರೂ ಕೂಡ ಅಷ್ಟೇ ಒಂದು ಸಮಸ್ಯೆಗೆ ಅಂತ್ಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಮಳೆಯನ್ನು ಕೂಡ ಲೆಕ್ಕಿಸ ಅವರು ಕೂಡ ಇಲ್ಲಿ ನಿಂತ ಅವ್ರನ್ನು ಕೂಡ ನಾನು ಮಾತನಾಡಿಸಿನಿ. ಇವರು ಸಂಧ್ಯಾ ಅಂತ ಗ್ರಾಮ ಪಂಚಾಯತಿಯ ಸದಸ್ಯರು ಅಂತ ಹೇಳಿದ್ರೆ ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವ್ರನ್ನು ಕೂಡ ನಾನು ಮಾತನಾಡಿಸಿನಿ. ಮೇಡಮ್, ಈಗ 11 ಗಂಟೆ ಮಳೆಯನ್ನು ಕೂಡ ನಿಂತ್ಕೊಂಡು ನಾವು ಮಾತನಾಡಬೇಕು ಅಂತ ನಿಂತಿದ್ರಿ, ಏನೆಲ್ಲ ಸಮಸ್ಯೆಗಳಾಗ್ತಿತ್ತು, ಇವತ್ತು ಮರ ಬೀಳೋದಕ್ಕೆ ಮೇನ್ ಕಾರಣ ಏನು ಅಂತ? ಸರ್, ಆ್ಯಕ್ಚುಲಿ ಇದು ತುಂಬ ಹಳೆ ಮರ ಅಂತ ಈಗಾಗಲೇ ನಿಮಗೆಲ್ಲ ತಿಳಿಸಿದ್ದೀವಿ. ಹಿಂದೆ ಕಳೆದ ಒಂದು 8 ತಿಂಗಳಿಂದ ಒಂದು ಕೊಂಬೆ ಬಿದ್ದಿತ್ತು. ಆಗ ನಾವು ಅರಣ್ಯ ಇಲಾಖೆಯವರಿಗೆ ಪತ್ರವನ್ನು ಬರೆದಿದ್ವಿ, ಇದನ್ನು ಕೂಡಲೇ ತೆರವುಗೊಳಿಸಿ. ಈಗ ಅವರು ಪ್ರೊಸೆಸ್ಸಲ್ಲಿದ್ದರು, ನಾವು ಆಕ್ಷನ್ಗೆ ಹಾಕಿದ್ದೀವಿ, ಮತ್ತು ಪರ್ಮಿಷನ್ ಸಿಗೋದ್ರಲ್ಲಿದೆ ಅಂತ ನಮಗೆ ಇತ್ತೀಚೆಗಷ್ಟೇ ವರದಿ ಮಾಡಿದ್ರು. ಅದೇ ದುರದೃಷ್ಟವಶಾತ್ ಇವತ್ತು ಆ ಮರ ನೀವು ಹೇಳಿದ್ರಿ ಕೊಂಬೆ ಬಿದ್ದಿದೆ, ತುಂಬಾ ಹಳೆ ಮರ, ದಯವಿಟ್ಟು ಇದನ್ನ ರಿಮೂವ್ ಮಾಡಿ, ಇಲ್ಲ ಅಂತಂದ್ರೆ ಒಂದು ಪ್ರಾಣಹಾನಿ ಆಗ್ಬೋದು ಅಂತ ನೀವು ಮೊದಲನೇ ಹೇಳಿದ್ರಿ. ಇವತ್ತೊಂದು ಘಟನೆ ಆಗಿದೆ, ಬಹುಶಃ ಒಬ್ಬರು ಡೆತ್ ಆಗಿದೆ, ಇನ್ನೂ ಕೂಡ ಅಷ್ಟೇ 3 ಜನರ ಸ್ಥಿತಿಯನ್ನು ಗಂಭೀರ ಆಗಿದೆ ಅಂತ ಹೇಳ್ತಿದ್ರೆ, ಈ ಘಟನೆಗೆ ಮತ್ತೆ ಕಾರಣ ಯಾರು ಅಂತ? ಸರ್, ಕಾರಣ ಯಾರು ಅಂತ ನಾವು ಹೆಂಗೆ ಹೇಳೋಕ್ಕಾಗಲ್ಲ ಸರ್. ಆ್ಯಕ್ಚುಲಿ ಇದು ಮರ ಬಂದು ಒಂದು ಅರಣ್ಯ ಇಲಾಖೆಯಲ್ಲಿ ಅವರ ವ್ಯಾಪ್ತಿಯ ಒಂದು ನಿರ್ದಿಷ್ಟವಾದ ಕಾನೂನುಗಳನ್ನ ನೋಡಿಕೊಂಡು ಅವರು ತೆರವು ಮಾಡಬೇಕಾಗುತ್ತೆ. ಇನ್ಸಿಡೆಂಟ್ ಎಷ್ಟೊತ್ತಿಗಾಯ್ತು ಸರ್ ಇವತ್ತು? ಸರ್, ಇನ್ಸಿಡೆಂಟ್ ಇದು 6:45, 7 ಗಂಟೆ ಇನ್ಸಿಡೆಂಟ್ ಆಯ್ತು. ನಾವು ಪಂಚಾಯತಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲೆಟರ್ ಕೊಟ್ಟಿದ್ದೆವು. ನಾವು ಈ ಮರ ಲಾಸ್ಟ್ ಟೈಮ್ 10 ತಿಂಗಳು ಮುಂಚೆ ಕೊಂಬೆ ಒಂದು ಬುದಾಗಿತ್ತು, ಅವತ್ತೇ ಪಂಚಾಯತಿ ಲೆಟರ್ ಕೊಟ್ಟಿದ್ದೀವಿ, ಪರ್ಮಿಷನ್ ಐತೆ ಇದು ಮರ ತೆರವು ಮಾಡಬೇಕು ಅಂತ. ಫಾರೆಸ್ಟ್ ಇಲಾಖೆನವರು ಅವರು ಗುರುತು ಮಾಡಿದ್ರು, ಮರನ ತೆರವು ಮಾಡ್ತೀನಿ ಅಂತ. ಅವ್ರು ಯಾಕೆ ಗೊತ್ತಿಲ್ಲ, ತೆರವು ಮಾಡಿಲ್ಲ ಅವರು. ಇವತ್ತು ಇನ್ಸಿಡೆಂಟ್ ಆಗದೆ, ದಯಮಾಡಿ ಸರ್ಕಾರ, ಸಂಬಂಧಪಟ್ಟ ಇಲಾಖೆ ಮಿನಿಸ್ಟ್ರು ಅವ್ರಿಗೆ ಯಾರು ಸತ್ತೋಗಿದ್ದಾರೆ ಅವ್ರಿಗೆ ಪರಿಹಾರ ಕೊಡಬೇಕು. ಇವತ್ತು ಏನಾಯ್ತು ಎಕ್ಸಾಕ್ಟ್ ಆಗಿ ಏನಾಯ್ತು ಇವತ್ತು? ಸರ್, ಎಕ್ಸಾಕ್ಟ್ ಆಗಿ ಇದು 400-500 ವರ್ಷದ ಹಳೆ ಮರ ಇದು. ಈ ಮರ ಜೊತೆ ಒಂದು ಹಳ್ಳಿ ಮರ ಐತೆ, ಜೊತೆಲಿ ಬೆಳ್ಕೊಂಬಂದೈತೆ. ಆ ಮರ ಎಲ್ಲ ತಿಂದೋಗ್ಬಿಟ್ಟೈತೆ.
ಆ ಹಳ್ಳಿ ಮರ ತೂಕಕ್ಕೆ ಅದು ಬ್ಯಾಲೆನ್ಸ್ ತಪ್ಪ ಬಿದ್ದೋಗ್ಬಿಡೋದು ಇವತ್ತು 6:45 ಗಂಟೆಗೆ ಕಾಲೇ ಆಚಾರ ಕಾಲೇಜ್ ಹುಡುಗಿ ಒಬ್ಳು ಹಿಂಗ್ ಈ ಕಡೆ ಈ ರೋಡಲ್ಲಿ ಬರ್ಬೇಕಾದ್ರೆ ಆ ಹುಡುಗಿ ಬುರುಡೆ ಮೇಲೆ ಕೊಂಬೆ ಬಿದ್ದಿ ಸ್ಪಾಟ್ ಔಟ್. ಇನ್ನೊಬ್ರು ಏಜ್ ಪರ್ಸನ್ ಆಯಪ್ಪನು ಸತ್ತೋಗ್ಬಿಟ್ಟವನಂತೆ. ಇಬ್ರು ಔಟ್ ಆಗಿದ್ದಾರೆ. ಇನ್ನಿಬ್ರು ಮೂವರು ಟ್ರೀಟ್ಮೆಂಟ್ ಅಲ್ಲಿ ಅವರೇ. ಅದರಿಂದ ದಯಮಾಡಿ ಈ ಫಾರೆಸ್ಟ್ ಇಲಾಖೆಯವರು ಬೇಜವಾಬ್ದಾರಿಯಿಂದ, ಯಾಕಂದ್ರೆ ನಾವು ಫಾರೆಸ್ಟ್ ಇಲಾಖೆಯವ್ರು ನಾವು ಕೇಳಿದ್ಕೆ ಅವ್ರು ಹೇಳ್ತಾರೆ ಮರದಲ್ಲಿ ಹಸಿರಲ್ಲೇ ಇತ್ತು ಅಂತಂದ್ರೆ ನಾವು ತೆಗೆಯಕ್ ಬರಲ್ಲ, ಅದು ನಾವು ಪರ್ಮಿಷನ್ ತಗೊಬೇಕು ನಾವು ಅಂತ. ಇದು ಪೂರ್ತಿ ಮರ ಒಣಗೋಗಿತ್ತು. ನಾವು ಪರ್ಟಿಕ್ಯುಲರ್ ಪಂಚಾಯತಿಯಿಂದ ಈ ಮರ ತೆರವು ಮಾಡ್ಬೇಕು ಅಂತ ಲೆಟರ್ ಕೊಟ್ಟಿದ್ದೆ ನಾವು. ಅದಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ರು, ಆದ್ರೂ ತೆರವಾಗಿಲ್ಲ. ದಯಮಾಡಿ ಇನ್ ಮುಂದೆ ಈ ರೀತಿ ಆಗದಂಗೆ ಸೋನಹಳ್ಳಿ ಗ್ರಾಮದಲ್ಲೇ ಒಂದು 5-6 ಮರಗಳು ತೆಗಿಬೇಕು ಅರ್ಜೆಂಟ್ ಆಗಿ. ಈಗ ಎಷ್ಟು ಜನಕ್ಕೆ ಇವತ್ತು ಇಂಜೂರ್ಡ್ ಆಗಿದ್ದಾರೆ, ಎಷ್ಟು ಜನಕ್ಕೆ ಇವತ್ತು ಅನಾಹುತ ಆಗಿದೆ ಈ ಒಂದು ಮರದಿಂದಾಗಿ? 5 ಜನಕ್ಕೆ ಅನಾಹುತ ಆಗಿದೆ. ಒಬ್ರು ಸ್ಪಾಟ್ ಅಲ್ಲೇ ಹೋಗಿದ್ದಾರೆ, ಇನ್ನೊಬ್ರು ಹಾಸ್ಪಿಟಲ್ ಹೋದ್ಮೇಲೆ ಒಂದು ತಾತ, ಅಜ್ಜಿ, ಮಗ ಮತ್ತೆ ಬರ್ತಿದ್ರು, ತಾತನು ಸತ್ತೋಗಿದ್ದಾರೆ. ಮತ್ತೆ ಇನ್ನೊಬ್ರು ಸೊಂಟ ಮುರಿದೋಗಿದ್ದಾರೆ. ಇನ್ನಿಬ್ರು ಬಹಳ ಗಂಭೀರವಾದ ಸ್ಥಿತಿಯಲ್ಲಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಅರಣ್ಯ ಇಲಾಖೆ ಬೇಜವಾಬ್ದಾರಿಯಿಂದ ಇವತ್ತು 2 ಪ್ರಾಣವನ್ನು ಇಲ್ಲೇ ಸ್ಥಳದಲ್ಲೇ ಹೋಗಿದ್ದಾರೆ. ಎಷ್ಟು ವೆಹಿಕಲ್ ಬರ್ತಾ ಇತ್ತು ಆ ಟೈಮ್ ನಲ್ಲಿ? ಎಷ್ಟು ವೆಹಿಕಲ್ ಮೇಲೆ ಮರದ ಕುಬ್ಬೆಗಳು ಬಿದ್ದಿದೆ ಅಂತ? ವೆಹಿಕಲ್ ಅಂದ್ರೆ ಸುಮಾರು ಒಂದು 3ರಿಂದ 4 ವೆಹಿಕಲ್ಗಳು ಹೋಗಿದೆ. ಅದೇಂದ್ರೆ ಜಸ್ಟ್ ಮಿಸ್ ಬಸ್ಸು ಸಿಗಬೇಕಾಗಿತ್ತು. ಬಸ್ಸು ಮುಂದೆ ಪಾಸ್ ಆದ್ಮೇಲೆ ಆಗಿದೆ. ಸುಮಾರು 50 ಜನ ಹೋಗ್ಬೇಕಾಗಿತ್ತು. ಆ ಬಸ್ ಒಳಗೆ ಇದಾಗಿದ್ರೆ 50 ಜನ ಇವತ್ತು ಪ್ರಾಣಾಪಾಯ ಆಗಿರೋದು. ನಮ್ಮ ಅರಣ್ಯ ಇಲಾಖೆ ಬೇಜವಾಬ್ದಾರಿಯಿಂದ ಪಂಚಾಯತಿಯಿಂದ 6 ತಿಂಗಳಿಂದ ಹಿಂಭಾಗದಲ್ಲಿ ಒಂದು ಲೆಟರ್ ಕೊಟ್ಟರು, ಆ ಲೆಟರ್ ಅನ್ನು ತಿರಸ್ಕರಿಸಿ ಅದರಿಂದ ಇವತ್ತು ಅನಾಹುತ ಆಗಿದೆ. ನಮ್ಮ ಸ್ಥಳೀಯ ಶಾಸಕರು ಹೇಳ್ತಾ ಇದ್ದೀವಿ, ಅವರು ಇದಕ್ಕೆ ಗಮನ ಹರಿಸಿ ಸರ್ಕಾರಕ್ಕೆ ಒತ್ತಡ ತಮ್ಮಂದು ಒಂದು ಕುಟುಂಬಕ್ಕೆ ಸತ್ತಿರೋ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಒಂದು ಪರಿಹಾರ ಕೊಡಬೇಕೆಂದು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು. ಅರುಣ್, ಕೇಳಿದ್ರಲ್ಲ, ಇದು ಸೋಲ್ದೇವನಹಳ್ಳಿ ಇರುವಂತಹ ಗ್ರಾಮಸ್ಥರು ಮತ್ತು ಇಲ್ಲಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹೇಳ್ತಿರುವಂತಹದ್ದು. 8 ತಿಂಗಳಿಂದ ನಾವು ಮನವಿಯನ್ನ ಕೊಟ್ಟಿದ್ವಿ, ಈ ಮರ ತುಂಬಾ ಅಂದ್ರೆ ತುಂಬಾ ಡ್ಯಾಮೇಜ್ ಆಗಿದೆ, ದಯವಿಟ್ಟು ಇದನ್ನ ತೆರವು ಮಾಡಿ, ಇಲ್ಲ ಅಂತ ದೊಡ್ಡ ಮಟ್ಟದ ಅನಾಹುತ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಅರಣ್ಯ ಇಲಾಖೆಯವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವತ್ತು ಈ ಒಂದು ಅನಾಹುತಕ್ಕೆ ಕಾರಣ ಆಗಿದೆ. ಇಲ್ಲಿ 2 ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಿದ್ದಾರೆ. ಆದ್ರೆ ಸದ್ಯಕ್ಕೆ ಪೊಲೀಸರು ಕೂಡ ಈಗಾಗಲೇ ಸಪ್ತಗಿರಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದ್ರೆ. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ 5 ಜನರು ಈ ಒಂದು ರೋಡ್ ನ ಮುಖಾಂತರವಾಗಿ ಬರ್ತಾ ಇದ್ರು, 3 ವೆಹಿಕಲ್ ನಲ್ಲಿ ಬರ್ತಿದ್ರು. ಸದ್ಯಕ್ಕೆ ಓರ್ವ ಯುವತಿ ಸಾವನ್ನಪ್ಪಿದ್ದು, ಉಳಿದಂತವ್ರನ್ನ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತಹದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.